ನಮ್ಮ ಜೀವನದಲ್ಲಿ ಹೆಸರು ಎಂಬುದು ಕೇವಲ ನಮ್ಮನ್ನು ಗುರುತಿಸಲು ಬಳಸುವ ಪದವಲ್ಲ. ಅದು ನಮ್ಮ ವ್ಯಕ್ತಿತ್ವ, ನಮ್ಮ ಮನೋಭಾವ, ನಮ್ಮ ಆಲೋಚನಾ ವಿಧಾನ, ನಮ್ಮ ನಿರ್ಧಾರಗಳು ಮತ್ತು ನಮ್ಮ ಜೀವನಯಾನದ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರುವ ಶಕ್ತಿಯಾಗಿದೆ. ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ ಮತ್ತು ಶಬ್ದಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ವಿಶಿಷ್ಟ ಕಂಪನ ಶಕ್ತಿ ಇರುತ್ತದೆ. ನಾವು ಯಾರನ್ನಾದರೂ ಅವರ ಹೆಸರಿನಿಂದ ಕರೆಯುವ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ಹೆಸರಿನ ಶಬ್ದತರಂಗಗಳು ವಾತಾವರಣದಲ್ಲಿ ಅನುರಣಿಸಿ ಆ ವ್ಯಕ್ತಿಯ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತವೆ. ಅದಕ್ಕಾಗಿಯೇ ಪ್ರಾಚೀನ ಭಾರತೀಯ ಋಷಿಗಳು ಹೆಸರಿಡುವ ಸಂಪ್ರದಾಯಕ್ಕೆ ಅತ್ಯಂತ ಮಹತ್ವವನ್ನು ನೀಡಿದ್ದರು. ಜನ್ಮ ನಕ್ಷತ್ರ, ಜನ್ಮರಾಶಿ, ಗ್ರಹ ಸ್ಥಿತಿ ಮತ್ತು ಧ್ವನಿಯ ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡೇ ಹೆಸರನ್ನು ಆಯ್ಕೆ ಮಾಡುತ್ತಿದ್ದರು. ಹೆಸರಿನ ಮೊದಲ ಅಕ್ಷರವು ವಿಶೇಷವಾಗಿ ಪ್ರಮುಖವಾಗಿದೆ, ಏಕೆಂದರೆ ಅದೇ ಅಕ್ಷರವು ವ್ಯಕ್ತಿಯ ಶಕ್ತಿ ಕ್ಷೇತ್ರವನ್ನು ಮೊದಲನೆಯದಾಗಿ ಪ್ರತಿನಿಧಿಸುತ್ತದೆ. ಆ ಮೊದಲ ಅಕ್ಷರದ ಪ್ರಭಾವವು ವ್ಯಕ್ತಿಯ ಸ್ವಭಾವ, ಆಲೋಚನೆ, ಜೀವನದ ಗುರಿ, ವೃತ್ತಿ, ಸಂಬಂಧಗಳು ಮತ್ತು ಸಮಾಜದಲ್ಲಿ ಅವನ ಸ್ಥಾನಮಾನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ. ಇದೇ ಕಾರಣದಿಂದ ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ವ್ಯಕ್ತಿತ್ವವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಎಂದು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯಶಾಸ್ತ್ರ ಸೂಚಿಸುತ್ತವೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಜಿ ಅಕ್ಷರವು ಸಂಖ್ಯೆ 3 ಅನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 3 ಎಂದರೆ ಜ್ಞಾನ, ವಿಸ್ತರಣೆ, ಸೃಜನಶೀಲತೆ, ಪ್ರಗತಿ, ಆಶಾವಾದ ಮತ್ತು ಉನ್ನತ ಚಿಂತನೆಗಳ ಸಂಕೇತ. ಈ ಸಂಖ್ಯೆಯ ಅಧಿಪತಿ ಗುರುಗ್ರಹ. ಗುರುಗ್ರಹವನ್ನು ದೇವತೆಗಳ ಗುರು ಎಂದು ಕರೆಯಲಾಗುತ್ತದೆ. ಜ್ಞಾನ, ಧರ್ಮ, ನೀತಿ, ಶಿಕ್ಷಣ, ವಿವೇಕ, ದಾನ, ಶ್ರೇಷ್ಠತೆ ಮತ್ತು ಆಧ್ಯಾತ್ಮಿಕತೆಯನ್ನು ಗುರುಗ್ರಹ ನಿಯಂತ್ರಿಸುತ್ತದೆ. ಗುರುಗ್ರಹದ ಆಶೀರ್ವಾದ ಹೊಂದಿರುವವರು ಸಾಮಾನ್ಯವಾಗಿ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣುವವರು. ಅವರು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾತ್ರ ಬದುಕುವುದಿಲ್ಲ. ತಮ್ಮೊಂದಿಗೆ ಸಮಾಜವು ಬೆಳೆಯಬೇಕು, ಕುಟುಂಬವು ಅಭಿವೃದ್ಧಿಯಾಗಬೇಕು, ತಾವು ಮಾಡುವ ಕೆಲಸದಿಂದ ಇತರರಿಗೂ ಪ್ರಯೋಜನವಾಗಬೇಕು ಎಂಬ ಮನೋಭಾವವನ್ನು ಹೊಂದಿರುತ್ತಾರೆ. ಜಿ ಅಕ್ಷರದೊಂದಿಗೆ ಸಂಬಂಧಿಸಿರುವ ನಕ್ಷತ್ರ ಧನಿಷ್ಠ ನಕ್ಷತ್ರವಾಗಿದೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ಎಂದರೆ ಧೈರ್ಯ, ಸಾಹಸ, ಶಕ್ತಿ, ಕಾರ್ಯನಿರ್ವಹಣಾ ಸಾಮರ್ಥ್ಯ, ವೇಗ ಮತ್ತು ಆತ್ಮವಿಶ್ವಾಸದ ಸಂಕೇತ. ಈ ನಕ್ಷತ್ರದ ಪ್ರಭಾವದಿಂದ ಜಿ ಅಕ್ಷರದವರು ಕೇವಲ ಕನಸು ಕಾಣುವವರಾಗಿರದೆ ಆ ಕನಸುಗಳನ್ನು ಸಾಕಾರಗೊಳಿಸಲು ಕಠಿಣ ಪರಿಶ್ರಮ ಪಡುವವರಾಗಿರುತ್ತಾರೆ. ಅವರು ಪರಿಸ್ಥಿತಿಯನ್ನು ನೋಡಿ ಹೆದರುವುದಿಲ್ಲ, ಬದಲಾಗಿ ಸವಾಲುಗಳನ್ನು ಎದುರಿಸುವುದರಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇರುತ್ತದೆ. ಇವರು ಸೇರಿದ ರಾಶಿಚಕ್ರದ ಚಿಹ್ನೆ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಶನಿಯ ಪ್ರಭಾವ ಎಂದರೆ ಶಿಸ್ತು, ಜವಾಬ್ದಾರಿ, ಕರ್ಮ, ಸಹನೆ, ಕಠಿಣ ಪರಿಶ್ರಮ ಮತ್ತು ಸಮಯದ ಮೌಲ್ಯವನ್ನು ಅರಿತುಕೊಳ್ಳುವುದು. ಗುರು, ಮಂಗಳ ಮತ್ತು ಶನಿ ಎಂಬ 3 ಪ್ರಬಲ ಗ್ರಹಗಳ ಸಂಯೋಜನೆಯಿಂದ ಜಿ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಗಳು ಜ್ಞಾನ, ಧೈರ್ಯ ಮತ್ತು ಶಿಸ್ತಿನ ಅದ್ಭುತ ಸಂಯೋಜನೆಯಾಗಿ ರೂಪುಗೊಳ್ಳುತ್ತಾರೆ. ಅವರು ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ಯೋಜಿಸಿ ಧೈರ್ಯದಿಂದ ಕಾರ್ಯರೂಪಕ್ಕೆ ತಂದು ಕೊನೆಗೆ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಯಶಸ್ಸು ಒಂದೇ ದಿನದಲ್ಲಿ ದೊರೆಯುವುದಿಲ್ಲ, ಆದರೆ ಒಮ್ಮೆ ಅವರು ತಮ್ಮ ಗುರಿಯತ್ತ ಹೆಜ್ಜೆ ಇಟ್ಟರೆ ಮಧ್ಯದಲ್ಲಿ ನಿಲ್ಲುವವರಲ್ಲ. ಎಷ್ಟೇ ಅಡೆತಡೆಗಳು ಬಂದರೂ ಮತ್ತೆ ಮತ್ತೆ ಪ್ರಯತ್ನಿಸಿ ಕೊನೆಗೆ ಜಯ ಸಾಧಿಸುವ ಗುಣ ಇವರ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಇವರಿಗೆ ಜೀವನವು ಕೇವಲ ಸುಖದ ಪ್ರಯಾಣವಲ್ಲ, ಅದು ಕಲಿಕೆಯ ಪಯಣ. ಪ್ರತಿಯೊಂದು ಸೋಲಿನಿಂದ ಪಾಠ ಕಲಿಯುವುದು, ಪ್ರತಿಯೊಂದು ಅನುಭವದಿಂದ ಹೊಸ ಜ್ಞಾನ ಪಡೆಯುವುದು, ಪ್ರತಿಯೊಂದು ಸಮಸ್ಯೆಯನ್ನು ಹೊಸ ಅವಕಾಶವನ್ನಾಗಿ ಪರಿವರ್ತಿಸುವುದು ಇವರ ವಿಶೇಷ ಗುಣವಾಗಿದೆ. ಇವರಿಗೆ ಜೀವನದಲ್ಲಿ ಬಂದ ಕಷ್ಟಗಳು ಅವರನ್ನು ಕುಗ್ಗಿಸುವುದಿಲ್ಲ,
ಬದಲಾಗಿ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ಅದಕ್ಕಾಗಿಯೇ ಅನೇಕ ಬಾರಿ ಇವರು ತಮ್ಮ ಜೀವನದ ಆರಂಭದಲ್ಲಿ ಹೋರಾಟ ಅನುಭವಿಸಿದರು, ನಂತರದ ವರ್ಷಗಳಲ್ಲಿ ಉತ್ತಮ ಸ್ಥಾನಮಾನ, ಗೌರವ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ. ಇವರ ವ್ಯಕ್ತಿತ್ವದ ಮತ್ತೊಂದು ವಿಶೇಷ ಲಕ್ಷಣವೆಂದರೆ ನೇರತೆ. ಇವರು ಸತ್ಯವನ್ನು ಹೇಳಲು ಹೆದರುವುದಿಲ್ಲ. ಸುಳ್ಳು ಹೇಳಿ ಕ್ಷಣಿಕ ಲಾಭ ಪಡೆಯುವುದಕ್ಕಿಂತ ಸತ್ಯ ಹೇಳಿ ನಷ್ಟ ಅನುಭವಿಸುವುದನ್ನೇ ಹೆಚ್ಚು ಗೌರವಿಸುತ್ತಾರೆ. ಇದೇ ಕಾರಣದಿಂದ ಕೆಲವೊಮ್ಮೆ ಇವರು ಕಠಿಣ ವ್ಯಕ್ತಿಗಳಂತೆ ಕಾಣಬಹುದು, ಆದರೆ ಅವರ ಹೃದಯದಲ್ಲಿ ಯಾವುದೇ ದ್ವೇಷವಿರುವುದಿಲ್ಲ. ಅವರು ಮಾತನಾಡುವ ಮಾತು ನೇರವಾಗಿರಬಹುದು, ಆದರೆ ಉದ್ದೇಶ ಯಾವಾಗಲೂ ಒಳ್ಳೆಯದೇ ಆಗಿರುತ್ತದೆ. ಇವರನ್ನು ಚೆನ್ನಾಗಿ ಅರ್ಥಮಾಡಿಕೊಂಡವರು ಮಾತ್ರ ಇವರ ನಿಜವಾದ ಮೌಲ್ಯವನ್ನು ಅರಿತುಕೊಳ್ಳುತ್ತಾರೆ. ಹೊರಗೆ ಗಂಭೀರವಾಗಿ ಕಾಣುವ ಇವರ ಮನಸ್ಸು ಒಳಗಿನಿಂದ ತುಂಬಾ ಮೃದುವಾಗಿರುತ್ತದೆ. ಇವರು ತಮ್ಮ ಕುಟುಂಬ, ಸ್ನೇಹಿತರು ಮತ್ತು ಆತ್ಮೀಯರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ತಮ್ಮವರ ಸಂತೋಷಕ್ಕಾಗಿ ತಮ್ಮ ಸ್ವಂತ ಆಸೆಗಳನ್ನು ಕೂಡ ಬದಿಗಿಡುವಷ್ಟು ದೊಡ್ಡ ಮನಸ್ಸು ಇವರಲ್ಲಿರುತ್ತದೆ. ಇದೇ ಕಾರಣದಿಂದ ಇವರನ್ನು ಅನೇಕರು ನಂಬಿಕೆಗೆ ಅರ್ಹ ವ್ಯಕ್ತಿಗಳೆಂದು ಪರಿಗಣಿಸುತ್ತಾರೆ. ಇವರ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಆತ್ಮಗೌರವ ಪ್ರಮುಖ ಪಾತ್ರವಹಿಸುತ್ತದೆ. ಅವರ ಜೀವನದ ಮೂಲ ತತ್ವವೇ ಪರಿಶ್ರಮದಿಂದ ಗಳಿಸಿದ ಯಶಸ್ಸೇ ನಿಜವಾದ ಯಶಸ್ಸು ಎಂಬುದಾಗಿದೆ. ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಜೀವನದಲ್ಲಿ ಶಿಕ್ಷಣ ಮತ್ತು ಜ್ಞಾನವು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುತ್ತದೆ. ಇವರು ಬಾಲ್ಯದಿಂದಲೇ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ಹೊಂದಿರುತ್ತಾರೆ. ಪುಸ್ತಕಗಳ ಮೂಲಕವಾಗಲಿ, ಅನುಭವಗಳ ಮೂಲಕವಾಗಲಿ, ಹಿರಿಯರ ಮಾರ್ಗದರ್ಶನದ ಮೂಲಕವಾಗಲಿ ಅಥವಾ ಸ್ವಂತ ಪ್ರಯತ್ನಗಳ ಮೂಲಕವಾಗಲಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಯಲು ಇವರು ಸದಾ ಸಿದ್ಧರಾಗಿರುತ್ತಾರೆ. ಕೆಲವರಿಗೆ ಶಾಲಾ ಶಿಕ್ಷಣದಲ್ಲಿ ಆರಂಭದಲ್ಲಿ ಹೆಚ್ಚಿನ ಸಾಧನೆ ಕಾಣಿಸದಿದ್ದರೂ ಜೀವನದ ಅನುಭವಗಳು ಇವರನ್ನು ಅತ್ಯುತ್ತಮ ಗುರುಗಳನ್ನಾಗಿ ರೂಪಿಸುತ್ತವೆ. ಇವರು ಓದಿದ ವಿಷಯವನ್ನು ಕೇವಲ ಪರೀಕ್ಷೆಗಾಗಿ ಮಾತ್ರ ಬಳಸುವುದಿಲ್ಲ, ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಅದಕ್ಕಾಗಿಯೇ ಇವರು ಪ್ರಾಯೋಗಿಕ ಜ್ಞಾನದಲ್ಲಿ ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತಾರೆ. ಯಾವುದೇ ಸಮಸ್ಯೆ ಎದುರಾದಾಗ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಮೊದಲು ಅದರ ಎಲ್ಲ ಆಯಾಮಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ, ನಂತರ ಲಾಭ ನಷ್ಟಗಳನ್ನು ವಿಶ್ಲೇಷಿಸುತ್ತಾರೆ. ಕೊನೆಯಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಈ ಗುಣವೇ ಅವರನ್ನು ಒಳ್ಳೆಯ ಸಲಹೆಗಾರರನ್ನಾಗಿ, ಉತ್ತಮ ನಿರ್ವಾಹಕರನ್ನಾಗಿ ಮತ್ತು ವಿಶ್ವಾಸಾರ್ಹ ನಾಯಕರನ್ನಾಗಿ ರೂಪಿಸುತ್ತದೆ. ಇವರಲ್ಲಿ ಸ್ವಾಭಾವಿಕ ನಾಯಕತ್ವದ ಗುಣವಿರುತ್ತದೆ, ಆದರೆ ಇವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಲು ಗದ್ದಲ ಮಾಡುವವರಲ್ಲ. ತಮ್ಮ ಕೆಲಸದ ಮೂಲಕ, ತಮ್ಮ ಶಿಸ್ತುಬದ್ಧ ನಡವಳಿಕೆಯ ಮೂಲಕ ಮತ್ತು ತಮ್ಮ ಪ್ರಾಮಾಣಿಕತೆಯ ಮೂಲಕ ಇತರರ ಗೌರವವನ್ನು ಗಳಿಸುತ್ತಾರೆ. ಜನರು ಇವರನ್ನು ಅನುಸರಿಸುವುದಕ್ಕೆ ಮುಖ್ಯ ಕಾರಣ ಇವರ ಮಾತಿಗಿಂತ ಇವರ ಕೃತಿಗಳು. ಇವರು ಹೇಳುವುದನ್ನು ಮೊದಲು ತಾವೇ ಪಾಲಿಸುತ್ತಾರೆ. ಇದೇ ಕಾರಣದಿಂದ ಇವರಿಗೆ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಗೌರವ ದೊರೆಯುತ್ತದೆ. ಕೆಲಸದ ವಿಷಯಕ್ಕೆ ಬಂದರೆ ಜಿ ಅಕ್ಷರದವರು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡುವುದಿಲ್ಲ. ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸದೆ ನೆಮ್ಮದಿಯಿಂದ ಕುಳಿತುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ಕೆಲಸವನ್ನು ಮುಗಿಸುವ ತನಕ ಹೋರಾಡುತ್ತಾರೆ. ಇವರಿಗೆ ಸೋಮಾರಿತನ ಇಷ್ಟವಿರುವುದಿಲ್ಲ. ಸಮಯ ವ್ಯರ್ಥ ಮಾಡುವವರನ್ನು ಸಹ ಹೆಚ್ಚು ಇಷ್ಟಪಡುವುದಿಲ್ಲ. ಪ್ರತಿಯೊಂದು ನಿಮಿಷವೂ ಅಮೂಲ್ಯ ಎಂದು ನಂಬುವ ಇವರು ತಮ್ಮ ಸಮಯವನ್ನು ಯೋಜಿತವಾಗಿ ಬಳಸಲು ಪ್ರಯತ್ನಿಸುತ್ತಾರೆ. ಕೆಲಸ ಮಾಡುವಾಗ ಶಿಸ್ತು, ಸಮಯ ಪಾಲನೆ ಮತ್ತು ಗುಣಮಟ್ಟಕ್ಕೆ ವಿಶೇಷ ಆದ್ಯತೆ ನೀಡುತ್ತಾರೆ. ಇದೇ ಕಾರಣದಿಂದ ಯಾವುದೇ ಸಂಸ್ಥೆಯಲ್ಲಿ ಇವರ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ನಂಬಿಕೆಯಿಂದ ಒಪ್ಪಿಸಲಾಗುತ್ತದೆ. ವ್ಯವಹಾರ ಕ್ಷೇತ್ರದಲ್ಲಿದ್ದರೂ, ಸರ್ಕಾರಿ ಉದ್ಯೋಗದಲ್ಲಿದ್ದರೂ, ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೂ ಅಥವಾ ಸ್ವಂತ ಉದ್ಯಮ ನಡೆಸುತ್ತಿದ್ದರೂ
ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಾರೆ. ಇವರ ಜೀವನದಲ್ಲಿ ಯಶಸ್ಸು ಅಕಸ್ಮಾತ್ ಬರುವುದಿಲ್ಲ. ಅದು ವರ್ಷಗಳ ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ಫಲವಾಗಿರುತ್ತದೆ. ಅನೇಕ ಬಾರಿ ಇವರಿಗಿಂತ ಕಡಿಮೆ ಪ್ರತಿಭೆ ಹೊಂದಿರುವವರು ಮೊದಲಿಗೆ ಯಶಸ್ಸು ಕಂಡರು. ಕೊನೆಗೆ ಸ್ಥಿರವಾದ ಯಶಸ್ಸು ಮತ್ತು ಗೌರವವನ್ನು ಪಡೆಯುವವರು ಇವರೇ ಆಗಿರುತ್ತಾರೆ. ಏಕೆಂದರೆ ಇವರ ಯಶಸ್ಸು ಅದೃಷ್ಟದ ಮೇಲೆ ಅಲ್ಲ, ಕಠಿಣ ಪರಿಶ್ರಮದ ಮೇಲೆ ನಿರ್ಮಾಣವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇವರು ಬಹಳ ಜವಾಬ್ದಾರಿಯುತರು. ಹಣ ಸಂಪಾದಿಸುವುದು ಮಾತ್ರವಲ್ಲ, ಅದನ್ನು ಸರಿಯಾಗಿ ಉಳಿಸುವುದು ಮತ್ತು ಸೂಕ್ತವಾಗಿ ಬಳಸುವುದು ಅಷ್ಟೇ ಮುಖ್ಯ ಎಂದು ನಂಬುತ್ತಾರೆ. ಅನಗತ್ಯ ಖರ್ಚು ಮಾಡುವ ಸ್ವಭಾವ ಇವರಲ್ಲಿರುವುದಿಲ್ಲ. ಪ್ರತಿಯೊಂದು ಖರ್ಚಿಗೂ ಒಂದು ಉದ್ದೇಶ ಇರಬೇಕು ಎಂದು ಭಾವಿಸುತ್ತಾರೆ. ಹಣವನ್ನು ವ್ಯರ್ಥ ಮಾಡುವುದಕ್ಕಿಂತ ಅದನ್ನು ಭವಿಷ್ಯದ ಭದ್ರತೆಗಾಗಿ, ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಉತ್ತಮ ಹೂಡಿಕೆಗಳಿಗಾಗಿ ಬಳಸಲು ಇಷ್ಟಪಡುತ್ತಾರೆ. ಇವರಿಗೆ ಐಷಾರಾಮಿ ಜೀವನದ ಆಸೆ ಇರಬಹುದು, ಆದರೆ ಅದಕ್ಕಾಗಿ ತಪ್ಪು ಮಾರ್ಗವನ್ನು ಆರಿಸಿಕೊಳ್ಳುವುದಿಲ್ಲ. ಪ್ರಾಮಾಣಿಕವಾಗಿ ಗಳಿಸಿದ ಹಣವೇ ನಿಜವಾದ ಸಂಪತ್ತು ಎಂಬುದು ಇವರ ನಂಬಿಕೆ. ಇದೇ ಕಾರಣದಿಂದ ಜೀವನದ ಮಧ್ಯವಯಸ್ಸಿನ ನಂತರ ಇವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಸ್ನೇಹದ ವಿಷಯದಲ್ಲಿ ಜಿ ಅಕ್ಷರದವರು ಬಹಳ ಆಯ್ಕೆ ಮಾಡುವ ಸ್ವಭಾವದವರು. ಇವರಿಗೆ ನೂರಾರು ಸ್ನೇಹಿತರ ಅಗತ್ಯವಿರುವುದಿಲ್ಲ. ನಿಜವಾದ 2 ಅಥವಾ 3 ಆತ್ಮೀಯ ಸ್ನೇಹಿತರು ಇದ್ದರೆ ಸಾಕು ಎಂದು ಭಾವಿಸುತ್ತಾರೆ. ಹೊಸ ಜನರೊಂದಿಗೆ ತಕ್ಷಣ ಬೆರೆಯುವುದಿಲ್ಲ. ಮೊದಲು ಅವರನ್ನು ಗಮನಿಸುತ್ತಾರೆ, ಅವರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ನಂತರ ಮಾತ್ರ ಸ್ನೇಹವನ್ನು ಬೆಳೆಸುತ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಒಪ್ಪಿಕೊಂಡರೆ ಜೀವನ ಪೂರ್ತಿ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ನೇಹಿತನ ಕಷ್ಟದ ಸಮಯದಲ್ಲಿ ಮೊದಲು ನೆರವಾಗುವವರಲ್ಲಿ ಇವರೂ ಒಬ್ಬರು. ತಮ್ಮ ಮಾತಿಗೆ ಬದ್ಧರಾಗಿರುವುದರಿಂದ ಇವರು ನೀಡಿದ ಭರವಸೆಯನ್ನು ಯಾವುದೇ ಕಾರಣಕ್ಕೂ ಮುರಿಯಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಇವರ ಸ್ನೇಹಿತರ ಸಂಖ್ಯೆ ಕಡಿಮೆಯಾದರೂ ಗುಣಮಟ್ಟದ ಸ್ನೇಹಿತರಾಗಿರುತ್ತಾರೆ. ಕುಟುಂಬದ ವಿಷಯದಲ್ಲೂ ಇವರಿಗೆ ಅಪಾರ ಜವಾಬ್ದಾರಿಯ ಭಾವನೆ ಇರುತ್ತದೆ. ಪೋಷಕರು, ಸಹೋದರರು, ಸಹೋದರಿಯರು ಮತ್ತು ಕುಟುಂಬದ ಹಿರಿಯರ ಬಗ್ಗೆ ಗೌರವವನ್ನು ಹೊಂದಿರುತ್ತಾರೆ. ಕುಟುಂಬದ ಹೆಸರನ್ನು ಎತ್ತಿ ಹಿಡಿಯಬೇಕು ಎಂಬ ಬಯಕೆ ಇವರಲ್ಲಿರುತ್ತದೆ. ತಮ್ಮ ಕುಟುಂಬದ ಸದಸ್ಯರಿಗೆ ಉತ್ತಮ ಜೀವನ ನೀಡಲು ಶ್ರಮಿಸುತ್ತಾರೆ. ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಅದರಿಂದ ದೂರ ಓಡುವುದಿಲ್ಲ. ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗುತ್ತಾರೆ. ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದರಿಂದ ಕುಟುಂಬದವರು ಇವರ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಡುತ್ತಾರೆ. ಹೊರಗೆ ಗಂಭೀರವಾಗಿ ಕಾಣುವ ಇವರ ಮನಸ್ಸಿನಲ್ಲಿ ಕುಟುಂಬದವರ ಬಗ್ಗೆ ಅಪಾರ ಪ್ರೀತಿ ಅಡಗಿರುತ್ತದೆ. ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೂ ತಮ್ಮ ಕೃತಿಗಳ ಮೂಲಕ ಪ್ರೀತಿಯನ್ನು ತೋರಿಸುತ್ತಾರೆ. ಇವರಿಗೆ ಗೌರವ ಕೊಡುವವರನ್ನು ಇವರು ಜೀವಿತಾವಧಿಯವರೆಗೂ ಮರೆಯುವುದಿಲ್ಲ. ಹಾಗೆಯೇ ನಂಬಿಕೆಗೆ ದ್ರೋಹ ಮಾಡಿದವರಿಂದ ನಿಧಾನವಾಗಿ ದೂರವಾಗುತ್ತಾರೆ. ಪ್ರತೀಕಾರ ತೀರಿಸಿಕೊಳ್ಳುವ ಸ್ವಭಾವ ಇವರಲ್ಲಿರುವುದಿಲ್ಲ. ಆದರೆ ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬಾ ಕಷ್ಟ. ಇವರಿಗೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ, ವಿಶ್ವಾಸ ಮತ್ತು ಪರಸ್ಪರ ಗೌರವವೇ ಅತ್ಯಂತ ಮುಖ್ಯ. ಯಾವುದೇ ಸಂಬಂಧವು ಕೇವಲ ಮಾತಿನಿಂದ ಅಲ್ಲ, ಕೃತಿಯಿಂದ ಉಳಿಯುತ್ತದೆ ಎಂಬ ನಂಬಿಕೆ ಇವರದು. ಅದಕ್ಕಾಗಿಯೇ ಇವರ ಜೀವನದಲ್ಲಿ ಇರುವ ಸಂಬಂಧಗಳು ನಿಧಾನವಾಗಿ ಬೆಳೆದರೂ ಅವು ಬಹಳ ಗಟ್ಟಿಯಾಗಿರುತ್ತವೆ. ಸಮಾಜದಲ್ಲಿ ಇವರು ಹೆಚ್ಚು ಪ್ರಚಾರವನ್ನು ಬಯಸುವುದಿಲ್ಲ. ತಮ್ಮ ಸಾಧನೆಗಳನ್ನು ಜಾಹೀರಾತು ಮಾಡುವುದಕ್ಕಿಂತ ತಮ್ಮ ಕೆಲಸವೇ ಮಾತನಾಡಲಿ ಎಂದು ಬಯಸುತ್ತಾರೆ. ಇದೇ ವಿನಯಶೀಲ ಗುಣ ಇವರ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಗೌರವವನ್ನು ತಂದುಕೊಡುತ್ತದೆ. ಹಲವಾರು ಬಾರಿ ಜನರು ಇವರನ್ನು ಮೊದಲ ಭೇಟಿಯಲ್ಲೇ ಗಂಭೀರ ವ್ಯಕ್ತಿಗಳೆಂದು ಭಾವಿಸುತ್ತಾರೆ. ಆದರೆ ಹತ್ತಿರದಿಂದ ಪರಿಚಯವಾದ ನಂತರ ಮಾತ್ರ ಇವರಲ್ಲಿರುವ ಸರಳತೆ, ಪ್ರಾಮಾಣಿಕತೆ, ಹಾಸ್ಯ ಪ್ರಜ್ಞೆ ಮತ್ತು ಸಹೃದಯತೆಯನ್ನು ಅರಿತುಕೊಳ್ಳುತ್ತಾರೆ.
ಇವರಿಗೆ ದೊರೆಯುವ ನಿಜವಾದ ಗೌರವವು ಅವರ ವ್ಯಕ್ತಿತ್ವದಿಂದಲೇ ಬರುತ್ತದೆ, ಸ್ಥಾನಮಾನದಿಂದ ಅಥವಾ ಹಣದಿಂದಲ್ಲ. ಇವರ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಒಂದು ಪಾಠವನ್ನು ಕಲಿಸುತ್ತದೆ. ಪರಿಶ್ರಮಕ್ಕೆ ಪರ್ಯಾಯವಿಲ್ಲ, ಪ್ರಾಮಾಣಿಕತೆಗೆ ಬೆಲೆ ಯಾವತ್ತೂ ಕಡಿಮೆಯಾಗುವುದಿಲ್ಲ, ಮತ್ತು ತಾಳ್ಮೆಯಿಂದ ಮಾಡಿದ ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಯಶಸ್ಸಿನ ರೂಪದಲ್ಲಿ ಫಲ ನೀಡುತ್ತದೆ. ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಪ್ರೇಮ ಜೀವನವನ್ನು ಗಮನಿಸಿದರೆ, ಇವರು ಸಾಮಾನ್ಯವಾಗಿ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವವರಲ್ಲ. ಹೊರಗಿನಿಂದ ನೋಡಿದಾಗ ಇವರು ಗಂಭೀರ, ಮೌನ ಮತ್ತು ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವ ವ್ಯಕ್ತಿಗಳಂತೆ ಕಾಣಬಹುದು. ಆದರೆ ಇವರ ಹೃದಯದ ಒಳಗೆ ಅಪಾರ ಪ್ರೀತಿ, ಕಾಳಜಿ ಮತ್ತು ನಿಷ್ಠೆ ಅಡಗಿರುತ್ತದೆ. ಯಾರನ್ನಾದರೂ ಇಷ್ಟಪಟ್ಟರೆ ತಕ್ಷಣವೇ ತಮ್ಮ ಭಾವನೆಗಳನ್ನು ಹೇಳುವ ಸ್ವಭಾವ ಇವರಲ್ಲಿರುವುದಿಲ್ಲ. ಮೊದಲು ಆ ವ್ಯಕ್ತಿಯ ಸ್ವಭಾವ, ಆಲೋಚನೆ, ನಡವಳಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ತಮ್ಮ ಜೀವನದಲ್ಲಿ ಯಾರನ್ನಾದರೂ ಸೇರಿಸಿಕೊಳ್ಳುವ ಮೊದಲು ಹಲವಾರು ಬಾರಿ ಯೋಚಿಸುತ್ತಾರೆ, ಏಕೆಂದರೆ ಇವರ ದೃಷ್ಟಿಯಲ್ಲಿ ಪ್ರೀತಿ ಎಂದರೆ ಕೇವಲ ಆಕರ್ಷಣೆ ಅಥವಾ ಕ್ಷಣಿಕ ಭಾವನೆಯಲ್ಲ, ಅದು ಜೀವನ ಪೂರ್ತಿ ಉಳಿಯುವ ಜವಾಬ್ದಾರಿ, ಪರಸ್ಪರ ಗೌರವ ಮತ್ತು ವಿಶ್ವಾಸದ ಬಂಧವಾಗಿದೆ. ಇದೇ ಕಾರಣದಿಂದ ಇವರ ಪ್ರೇಮ ಜೀವನದಲ್ಲಿ ಕೆಲವೊಮ್ಮೆ ವಿಳಂಬ ಉಂಟಾಗಬಹುದು. ಕೆಲವರಿಗೆ ಪ್ರೀತಿ ವ್ಯಕ್ತಪಡಿಸಲು ಹಿಂಜರಿಕೆ ಇರುತ್ತದೆ, ಇನ್ನು ಕೆಲವರಿಗೆ ಸರಿಯಾದ ವ್ಯಕ್ತಿಯನ್ನು ಹುಡುಕಲು ಹೆಚ್ಚು ಸಮಯ ಬೇಕಾಗಬಹುದು. ಆದರೆ ಒಮ್ಮೆ ನಿಜವಾದ ಪ್ರೀತಿಯನ್ನು ಕಂಡುಕೊಂಡರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ತಮ್ಮ ಸಂಪೂರ್ಣ ಮನಸ್ಸಿನಿಂದ ಪ್ರಯತ್ನಿಸುತ್ತಾರೆ. ಇವರಿಗೆ ಮೋಸ, ಸುಳ್ಳು ಮತ್ತು ನಂಬಿಕೆಯ ದ್ರೋಹವನ್ನು ಸಹಿಸುವುದು ತುಂಬಾ ಕಷ್ಟ. ಒಮ್ಮೆ ಯಾರ ಮೇಲಾದರೂ ವಿಶ್ವಾಸ ಕಳೆದುಕೊಂಡರೆ ಮತ್ತೆ ಅದೇ ಮಟ್ಟದ ನಂಬಿಕೆಯನ್ನು ನೀಡುವುದು ಬಹಳ ಅಪರೂಪ. ಆದ್ದರಿಂದ ಇವರೊಂದಿಗೆ ಸಂಬಂಧ ಬೆಳೆಸುವವರು ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಂಡರೆ ಆ ಸಂಬಂಧ ಬಹಳ ಗಟ್ಟಿಯಾಗಿ ಬೆಳೆಯುತ್ತದೆ. ದಾಂಪತ್ಯ ಜೀವನದಲ್ಲಿಯೂ ಇವರು ಜವಾಬ್ದಾರಿಯುತ ಸಂಗಾತಿಗಳಾಗಿರುತ್ತಾರೆ. ತಮ್ಮ ಕುಟುಂಬದ ಸುಖ, ಮಕ್ಕಳ ಭವಿಷ್ಯ ಮತ್ತು ಮನೆಯ ಶಾಂತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ತಕ್ಷಣವೇ ಸಂಬಂಧವನ್ನು ಮುರಿಯುವವರಲ್ಲ. ಮೊದಲು ಮಾತುಕತೆ, ಸಮಜಾಯಿಷಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವ ಇವರು ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೆ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ಅಥವಾ ಗಂಭೀರ ಸ್ವಭಾವದಿಂದ ತಮ್ಮ ಪ್ರೀತಿಯನ್ನು ಮಾತಿನಲ್ಲಿ ಹೆಚ್ಚು ವ್ಯಕ್ತಪಡಿಸದಿರಬಹುದು. ಆದರೆ ತಮ್ಮ ಕೃತಿಗಳ ಮೂಲಕ ಕುಟುಂಬದ ಮೇಲಿರುವ ಪ್ರೀತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತಾರೆ. ಕುಟುಂಬದ ಭದ್ರತೆಗಾಗಿ ತಮ್ಮ ಸ್ವಂತ ಆಸೆಗಳನ್ನು ತ್ಯಜಿಸುವಷ್ಟು ದೊಡ್ಡ ಮನಸ್ಸು ಇವರಲ್ಲಿರುತ್ತದೆ. ಆಧ್ಯಾತ್ಮಿಕತೆಯ ವಿಷಯಕ್ಕೆ ಬಂದರೆ, ಜಿ ಅಕ್ಷರದವರಲ್ಲಿ ಸಹಜವಾಗಿಯೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಕಂಡುಬರುತ್ತದೆ. ಇವರು ಕೇವಲ ಆಚರಣೆಗಳನ್ನು ಅನುಸರಿಸುವುದಷ್ಟೇ ಅಲ್ಲ, ಅದರ ಹಿಂದಿರುವ ಅರ್ಥವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಧರ್ಮಗ್ರಂಥಗಳನ್ನು ಓದುವುದು, ಗುರುಗಳ ಉಪದೇಶವನ್ನು ಆಲಿಸುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು, ಧ್ಯಾನ, ಜಪ ಅಥವಾ ಯೋಗದಂತಹ ಅಭ್ಯಾಸಗಳಲ್ಲಿ ಆಸಕ್ತಿ ತೋರಬಹುದು. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಆತಂಕಕ್ಕೆ ಒಳಗಾಗುವ ಬದಲು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವ ಮನೋಬಲ ಇವರಲ್ಲಿರುತ್ತದೆ. ಗುರುಗ್ರಹದ ಪ್ರಭಾವದಿಂದ ದಾನ, ಧರ್ಮ ಮತ್ತು ಸೇವೆಯ ಮನೋಭಾವ ಇವರಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಸಹಾಯ ಮಾಡುವುದು, ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳಲ್ಲಿ ಭಾಗವಹಿಸುವುದು ಅಥವಾ ಇತರರಿಗೆ ಮಾರ್ಗದರ್ಶನ ನೀಡುವುದು ಇವರಿಗೆ ಸಂತೋಷವನ್ನು ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಇವರು ಸಾಮಾನ್ಯವಾಗಿ ಶಕ್ತಿಶಾಲಿಗಳಾಗಿರುತ್ತಾರೆ. ಆದರೆ ನಿರಂತರವಾಗಿ ಕೆಲಸ ಮಾಡುವ ಅಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಕೆಲಸದ ಮೇಲೆ ಅತಿಯಾದ ಗಮನ ನೀಡುವ ಕಾರಣ ವಿಶ್ರಾಂತಿಯನ್ನು ನಿರ್ಲಕ್ಷಿಸಬಹುದು.
ಸರಿಯಾದ ಸಮಯಕ್ಕೆ ಆಹಾರ ಸೇವಿಸದಿರುವುದು, ನಿದ್ರೆಯನ್ನು ಕಡಿಮೆ ಮಾಡುವುದು ಅಥವಾ ಒತ್ತಡವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ, ಯೋಗ, ಧ್ಯಾನ ಮತ್ತು ಸಾಕಷ್ಟು ವಿಶ್ರಾಂತಿ ಇವರಿಗೆ ಬಹಳ ಮುಖ್ಯ. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ದೀರ್ಘಕಾಲ ಉತ್ತಮ ಜೀವನ ನಡೆಸುವ ಸಾಮರ್ಥ್ಯ ಇವರಲ್ಲಿದೆ. ಇವರ ವ್ಯಕ್ತಿತ್ವದಲ್ಲಿ ಅನೇಕ ಉತ್ತಮ ಗುಣಗಳಿದ್ದರೂ ಕೆಲವು ದುರ್ಬಲತೆಗಳು ಇವೆ. ಕೆಲವೊಮ್ಮೆ ಇವರು ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಎಲ್ಲ ಸಮಸ್ಯೆಗಳನ್ನು ತಾವೊಬ್ಬರೇ ಎದುರಿಸಬೇಕು ಎಂದುಕೊಳ್ಳುತ್ತಾರೆ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಅತಿಯಾಗಿ ಯೋಚಿಸುವ ಅಭ್ಯಾಸದಿಂದ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡಿಕೊಂಡು ಆತಂಕಪಡುವ ಸಾಧ್ಯತೆ ಇರುತ್ತದೆ. ಕೆಲವೊಮ್ಮೆ ಪರಿಪೂರ್ಣತೆಯ ಹಂಬಲದಿಂದ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಮುಗಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ತಮ್ಮಿಂದ ತಪ್ಪಾಗಬಾರದು ಎಂಬ ಕಾರಣಕ್ಕೆ ಅನಗತ್ಯ ಒತ್ತಡವನ್ನು ತಮ್ಮ ಮೇಲೆ ತಾವೇ ಹಾಕಿಕೊಳ್ಳುತ್ತಾರೆ. ಇನ್ನೊಂದು ಪ್ರಮುಖ ಗುಣವೆಂದರೆ ಆತ್ಮಗೌರವ. ಆತ್ಮಗೌರವ ಇವರಿಗೆ ಅತ್ಯಂತ ಮುಖ್ಯ. ಯಾರಿಂದಲೂ ಅವಮಾನವನ್ನು ಸಹಿಸಿಕೊಳ್ಳುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ತಾವು ಸಹ ಇತರರನ್ನು ಗೌರವದಿಂದ ನಡೆಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಇವರ ಅದೃಷ್ಟವು ನಿಧಾನವಾಗಿ ಅರಳುವ ಸ್ವಭಾವದ್ದಾಗಿರುತ್ತದೆ. ಆರಂಭಿಕ ವರ್ಷಗಳಲ್ಲಿ ಸಾಕಷ್ಟು ಪರೀಕ್ಷೆಗಳು, ಸವಾಲುಗಳು ಮತ್ತು ಹೋರಾಟಗಳು ಎದುರಾಗಬಹುದು. ಆದರೆ ಈ ಅನುಭವಗಳೇ ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ರೂಪಿಸುತ್ತವೆ. 30ರ ನಂತರ ಅಥವಾ ಮಧ್ಯವಯಸ್ಸಿನ ವೇಳೆಗೆ ಇವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ವೃತ್ತಿಯಲ್ಲಿ ಸ್ಥಿರತೆ, ಆರ್ಥಿಕ ಬೆಳವಣಿಗೆ, ಸಮಾಜದಲ್ಲಿ ಗೌರವ ಮತ್ತು ಕುಟುಂಬದಲ್ಲಿ ಸಂತೋಷ ಕ್ರಮೇಣ ಹೆಚ್ಚಾಗುತ್ತದೆ. ಇವರು ಗಳಿಸುವ ಯಶಸ್ಸು ಕ್ಷಣಿಕವಾಗಿರುವುದಿಲ್ಲ, ಅದು ದೀರ್ಘಕಾಲ ಉಳಿಯುವ ರೀತಿಯದ್ದಾಗಿರುತ್ತದೆ. ಇವರ ಜೀವನದ ಪ್ರತಿಯೊಂದು ಅನುಭವವೂ ಒಂದು ಪಾಠವಾಗುತ್ತದೆ. ಸೋಲು ಬಂದರೆ ಅದರಿಂದ ಕಲಿಯುತ್ತಾರೆ, ಜಯ ಬಂದರೆ ವಿನಯದಿಂದ ಸ್ವೀಕರಿಸುತ್ತಾರೆ. ಇದೇ ಗುಣ ಇವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಇವರು ಯಾವ ಕ್ಷೇತ್ರದಲ್ಲೇ ಕೆಲಸ ಮಾಡಿದರೂ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಜವಾಬ್ದಾರಿಯಿಂದ ಉತ್ತಮ ಹೆಸರು ಗಳಿಸುತ್ತಾರೆ. ಸಮಾಜದಲ್ಲಿ ಇವರ ಮಾತಿಗೆ ಬೆಲೆ ಇರುತ್ತದೆ, ಏಕೆಂದರೆ ಇವರು ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ. ಒಮ್ಮೆ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಲು ಕೊನೆಯವರೆಗೂ ಪ್ರಯತ್ನಿಸುತ್ತಾರೆ. ಇವರ ವ್ಯಕ್ತಿತ್ವದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಂಬಿಕೆಯನ್ನು ಗಳಿಸುವ ಸಾಮರ್ಥ್ಯ. ಜನರು ತಮ್ಮ ಸಮಸ್ಯೆಗಳನ್ನು ಇವರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯುವುದಿಲ್ಲ, ಏಕೆಂದರೆ ಇವರು ರಹಸ್ಯವನ್ನು ಕಾಪಾಡಿಕೊಳ್ಳುತ್ತಾರೆ, ಸರಿಯಾದ ಸಲಹೆಯನ್ನು ನೀಡುತ್ತಾರೆ ಮತ್ತು ಸಾಧ್ಯವಾದಷ್ಟು ಸಹಾಯ ಮಾಡಲು ಮುಂದಾಗುತ್ತಾರೆ. ಜೀವನದ ಕೊನೆಯವರೆಗೂ ಕಲಿಯುತ್ತಲೇ ಇರಬೇಕು, ಬೆಳೆಯುತ್ತಲೇ ಇರಬೇಕು ಮತ್ತು ತಮ್ಮಿಂದ ಸಮಾಜಕ್ಕೂ ಉಪಯೋಗವಾಗಬೇಕು ಎಂಬ ಮನೋಭಾವ ಇವರಲ್ಲಿ ಸದಾ ಜೀವಂತವಾಗಿರುತ್ತದೆ. ಗುರುಗ್ರಹದ ಜ್ಞಾನ. ಮಂಗಳನ ಧೈರ್ಯ ಮತ್ತು ಶನಿಯ ಪರಿಶ್ರಮ ಒಂದಾಗಿ ಬೆರೆತಿರುವುದರಿಂದ ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಸಾಮಾನ್ಯ ವ್ಯಕ್ತಿಗಳಾಗಿ ಆರಂಭಿಸಿದರು ತಮ್ಮ ಶ್ರಮ, ತಾಳ್ಮೆ ಮತ್ತು ದೃಢಸಂಕಲ್ಪದ ಮೂಲಕ ಅಸಾಮಾನ್ಯ ಸಾಧನೆಗಳನ್ನು ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅವರು ಎಲ್ಲಿಗೆ ಹೋದರೂ ತಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಜವಾಬ್ದಾರಿ, ದಯೆ, ಸಹಿಷ್ಣುತೆ ಮತ್ತು ಸೇವಾ ಮನೋಭಾವದಿಂದ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸುತ್ತಾರೆ. ಅವರ ಜೀವನದ ನಿಜವಾದ ಯಶಸ್ಸು ಕೇವಲ ಹಣ ಅಥವಾ ಹುದ್ದೆಯಲ್ಲಿ ಇರುವುದಿಲ್ಲ. ಅವರು ಗಳಿಸುವ ಗೌರವ, ವಿಶ್ವಾಸ, ಉತ್ತಮ ಹೆಸರು ಮತ್ತು ಇತರರ ಜೀವನದಲ್ಲಿ ಉಂಟುಮಾಡುವ ಸಕಾರಾತ್ಮಕ ಬದಲಾವಣೆಯಲ್ಲಿಯೇ ಅಡಗಿರುತ್ತದೆ. ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಜೀವನವನ್ನು ಮತ್ತಷ್ಟು ಆಳವಾಗಿ ಗಮನಿಸಿದರೆ ಇವರ ಯಶಸ್ಸಿನ ಹಿಂದಿರುವ ಪ್ರಮುಖ ರಹಸ್ಯವೆಂದರೆ ಅವರ ನಿರಂತರ ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳುವ ಗುಣ.
ಜೀವನದಲ್ಲಿ ಯಾವುದೇ ಮಹತ್ತರ ಸಾಧನೆ ಒಂದೇ ದಿನದಲ್ಲಿ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಇವರು ಬಹಳ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಇವರು ಅತಿಯಾದ ಆತುರವನ್ನು ತೋರಿಸುವುದಿಲ್ಲ. ಸಣ್ಣ ಹೆಜ್ಜೆಗಳಿಂದಲೇ ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎಂಬ ನಂಬಿಕೆಯಿಂದ ಪ್ರತಿದಿನವೂ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವರಿಗೆ ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶ. ನಿನ್ನೆ ಮಾಡಿದ ತಪ್ಪುಗಳನ್ನು ಇಂದು ಸರಿಪಡಿಸಬೇಕು. ಇಂದು ಮಾಡಿದ ಪ್ರಯತ್ನ ನಾಳೆಯ ಯಶಸ್ಸಿಗೆ ಅಡಿಪಾಯವಾಗಬೇಕು ಎಂಬ ಮನೋಭಾವ ಇವರನ್ನು ಜೀವನದಲ್ಲಿ ನಿರಂತರವಾಗಿ ಮುಂದೆ ಕೊಂಡೊಯ್ಯುತ್ತದೆ. ಗುರುಗ್ರಹ ಇವರಿಗೆ ಜ್ಞಾನವನ್ನು ನೀಡಿದರೆ, ಮಂಗಳ ಗ್ರಹ ಕಾರ್ಯಶಕ್ತಿಯನ್ನು ನೀಡುತ್ತದೆ. ಶನಿ ಗ್ರಹ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸುತ್ತದೆ. ಈ 3 ಗ್ರಹಗಳ ಸಂಯೋಜನೆಯಿಂದ ಜಿ ಅಕ್ಷರದವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಥಿರವಾಗಿ ಬೆಳೆಯುವ ವ್ಯಕ್ತಿಗಳಾಗುತ್ತಾರೆ. ಇವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ತಮ್ಮ ಮೌಲ್ಯಗಳನ್ನು ಸುಲಭವಾಗಿ ಬದಲಾಯಿಸುವುದಿಲ್ಲ. ಹಣ, ಅಧಿಕಾರ ಅಥವಾ ತಾತ್ಕಾಲಿಕ ಲಾಭಕ್ಕಾಗಿ ತಮ್ಮ ಆತ್ಮಗೌರವವನ್ನು ತ್ಯಜಿಸಲು ಇಷ್ಟಪಡುವುದಿಲ್ಲ. ಇವರಿಗೆ ವ್ಯಕ್ತಿತ್ವದ ಮೌಲ್ಯವು ಸಂಪತ್ತಿಗಿಂತ ದೊಡ್ಡದು. ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ಮಾಡುವುದಕ್ಕಿಂತ ಸ್ವಲ್ಪ ಕಷ್ಟ ಅನುಭವಿಸಿದರೂ ಪ್ರಾಮಾಣಿಕತೆಯ ಮಾರ್ಗವನ್ನೇ ಆರಿಸಿಕೊಳ್ಳುತ್ತಾರೆ. ಇದೇ ಕಾರಣದಿಂದ ಕೆಲವೊಮ್ಮೆ ಇವರ ಬೆಳವಣಿಗೆ ನಿಧಾನವಾಗಬಹುದು. ಆದರೆ ಇವರ ಯಶಸ್ಸು ಗಟ್ಟಿಯಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿರುವುದರಿಂದ ದೀರ್ಘಕಾಲ ಉಳಿಯುತ್ತದೆ. ಜೀವನದಲ್ಲಿ ಅನೇಕರು ವೇಗವಾಗಿ ಬೆಳೆಯಬಹುದು, ಆದರೆ ಸ್ಥಿರವಾಗಿ ಬೆಳೆಯುವವರೇ ನಿಜವಾದ ಯಶಸ್ಸನ್ನು ಅನುಭವಿಸುತ್ತಾರೆ ಎಂಬುದನ್ನು ಇವರು ತಮ್ಮ ಜೀವನದ ಮೂಲಕ ಸಾಬೀತುಪಡಿಸುತ್ತಾರೆ. ವೃತ್ತಿ ಜೀವನದಲ್ಲಿ ಇವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊರುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆಡಳಿತ, ಶಿಕ್ಷಣ, ಬ್ಯಾಂಕಿಂಗ್, ಹಣಕಾಸು, ಕಾನೂನು, ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನ, ಸರ್ಕಾರಿ ಸೇವೆ, ರಕ್ಷಣಾ ಇಲಾಖೆ, ಇಂಜಿನಿಯರಿಂಗ್, ವೈದ್ಯಕೀಯ, ನಿರ್ವಹಣೆ, ಲೆಕ್ಕಪತ್ರ, ಉದ್ಯಮಶೀಲತೆ ಹಾಗೂ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಸಮಸ್ಯೆಗಳನ್ನು ಶಾಂತವಾಗಿ ವಿಶ್ಲೇಷಿಸುವ ಗುಣ ಇರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಹುದ್ದೆಗಳಲ್ಲಿ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ತಂಡವನ್ನು ಮುನ್ನಡೆಸುವಾಗ ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸೂಕ್ತ ಜವಾಬ್ದಾರಿಯನ್ನು ನೀಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಇವರ ನಾಯಕತ್ವದಲ್ಲಿ ಕೆಲಸ ಮಾಡುವವರು ಇವರನ್ನು ಗೌರವದಿಂದ ನೋಡುತ್ತಾರೆ. ಹಣಕಾಸಿನ ಬೆಳವಣಿಗೆಯ ವಿಷಯದಲ್ಲಿ ಇವರ ಜೀವನವು ನಿಧಾನವಾಗಿ ಆದರೆ ನಿರಂತರವಾಗಿ ಪ್ರಗತಿಯಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಶ್ರಮಪಟ್ಟು ಸಂಪಾದಿಸಬೇಕಾಗಬಹುದು. ಕೆಲವೊಮ್ಮೆ ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗದಿರುವುದರಿಂದ ನಿರಾಶೆಯಾಗುವ ಸಂದರ್ಭಗಳು ಬರಬಹುದು. ಆದರೆ ಇವರು ಮಧ್ಯದಲ್ಲಿ ಕೈಚೆಲ್ಲುವುದಿಲ್ಲ. ತಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗುತ್ತಾರೆ. ಸಮಯ ಕಳೆದಂತೆ ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಸ್ಥಿರ ಆದಾಯ, ಉತ್ತಮ ಹೂಡಿಕೆ, ಆಸ್ತಿ ಸಂಪಾದನೆ ಮತ್ತು ಆರ್ಥಿಕ ಭದ್ರತೆ ಕ್ರಮೇಣ ಇವರ ಜೀವನದಲ್ಲಿ ಹೆಚ್ಚಾಗುತ್ತದೆ. ಹಣವನ್ನು ಗಳಿಸುವಷ್ಟೇ ಅದನ್ನು ಉಳಿಸಿಕೊಳ್ಳುವುದಕ್ಕೂ ಮಹತ್ವ ನೀಡುವುದರಿಂದ ಆರ್ಥಿಕ ಸಂಕಷ್ಟಗಳನ್ನು ಸುಲಭವಾಗಿ ಎದುರಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಸಮಾಜದಲ್ಲಿ ಇವರ ಹೆಸರು ನಿಧಾನವಾಗಿ ಬೆಳೆಯುತ್ತದೆ. ಆರಂಭದಲ್ಲಿ ಹೆಚ್ಚು ಜನ ಇವರ ಸಾಮರ್ಥ್ಯವನ್ನು ಗುರುತಿಸದಿರಬಹುದು. ಆದರೆ ಕಾಲಕ್ರಮೇಣ ಇವರ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಜನರ ವಿಶ್ವಾಸವನ್ನು ಗಳಿಸುತ್ತದೆ. ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳುವ ವ್ಯಕ್ತಿ ಎಂಬ ಹೆಸರನ್ನು ಸಂಪಾದಿಸುತ್ತಾರೆ. ಜನರು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೂ ವೃತ್ತಿಪರ ಸಲಹೆಗಳಿಗೂ ಇವರನ್ನು ಸಂಪರ್ಕಿಸುವಷ್ಟು ವಿಶ್ವಾಸವನ್ನು ಇವರು ಗಳಿಸುತ್ತಾರೆ. ಕೆಲವರು ಇವರನ್ನು ಗುರು, ಮಾರ್ಗದರ್ಶಕ ಅಥವಾ ಸಲಹೆಗಾರನಾಗಿ ಗೌರವಿಸುತ್ತಾರೆ. ತಮ್ಮ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮನೋಭಾವ ಇವರಲ್ಲಿರುವುದರಿಂದ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗುವ ಅವಕಾಶವೂ ಇವರಿಗೆ ದೊರೆಯಬಹುದು. ಇವರ ಜೀವನದಲ್ಲಿ ಪ್ರಯಾಣಕ್ಕೂ ವಿಶೇಷ ಸ್ಥಾನವಿರುತ್ತದೆ.
ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಕಾರಣಗಳಿಂದ ವಿವಿಧ ಸ್ಥಳಗಳಿಗೆ ಪ್ರಯಾಣ ಮಾಡುವ ಅವಕಾಶಗಳು ಸಿಗಬಹುದು. ಪ್ರತಿಯೊಂದು ಪ್ರಯಾಣವೂ ಇವರಿಗೆ ಹೊಸ ಅನುಭವವನ್ನು ನೀಡುತ್ತದೆ. ಹೊಸ ಸಂಸ್ಕೃತಿಗಳು, ಹೊಸ ಜನರು ಮತ್ತು ಹೊಸ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಇವರ ಜ್ಞಾನ ಇನ್ನಷ್ಟು ವಿಸ್ತಾರಗೊಳ್ಳುತ್ತದೆ. ಪ್ರಯಾಣದಿಂದ ಪಡೆದ ಅನುಭವಗಳು ಮುಂದಿನ ಜೀವನದ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತವೆ. ಜಿ ಅಕ್ಷರದವರ ಮತ್ತೊಂದು ವಿಶೇಷ ಗುಣವೆಂದರೆ ಸಂಕಷ್ಟದ ಸಮಯದಲ್ಲಿಯೂ ಆಶಾಭಾವನೆಯನ್ನು ಕಳೆದುಕೊಳ್ಳದಿರುವುದು. ಜೀವನದಲ್ಲಿ ಎಷ್ಟೇ ದೊಡ್ಡ ಹೊಡೆತ ಬಿದ್ದರೂ ಕೆಲವು ದಿನಗಳ ದುಃಖದ ನಂತರ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿರುತ್ತಾರೆ. ವಿಫಲತೆಯನ್ನು ಅಂತ್ಯವೆಂದು ಭಾವಿಸುವುದಿಲ್ಲ, ಅದು ಯಶಸ್ಸಿನತ್ತ ಸಾಗುವ ಒಂದು ಪಾಠ ಮಾತ್ರ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಈ ದೃಷ್ಟಿಕೋನವೇ ಇವರನ್ನು ಸಾಮಾನ್ಯ ವ್ಯಕ್ತಿಗಳಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಅನೇಕರು ಸೋಲಿನ ನಂತರ ಹಿಂದೆ ಸರಿಯುವಾಗ ಇವರು ಅದೇ ಸೋಲನ್ನು ಯಶಸ್ಸಿನ ಮೆಟ್ಟಿಲನ್ನಾಗಿ ಬಳಸುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ವಿನಯ ಮತ್ತು ಆತ್ಮವಿಶ್ವಾಸ ಎರಡೂ ಸಮತೋಲನದಲ್ಲಿರುತ್ತವೆ. ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ, ಆದರೆ ಅಹಂಕಾರ ಬೆಳೆಸಿಕೊಳ್ಳುವುದಿಲ್ಲ. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡುವುದಕ್ಕಿಂತ ಅದರಿಂದ ಪ್ರೇರಣೆ ಪಡೆಯುತ್ತಾರೆ. ತಮ್ಮೊಂದಿಗೆ ಕೆಲಸ ಮಾಡುವವರನ್ನು ಪ್ರೋತ್ಸಾಹಿಸುತ್ತಾರೆ. ಸಹಾಯ ಕೇಳಿದವರಿಗೆ ಸಾಧ್ಯವಾದಷ್ಟು ನೆರವಾಗಲು ಪ್ರಯತ್ನಿಸುತ್ತಾರೆ. ಇದೇ ಕಾರಣದಿಂದ ಸಮಾಜದಲ್ಲಿ ಇವರಿಗೆ ಉತ್ತಮ ಗೌರವ ಮತ್ತು ಪ್ರೀತಿ ದೊರೆಯುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಜೀವನದ ಒಂದು ಹಂತದ ನಂತರ ಇವರಲ್ಲಿ ವೈರಾಗ್ಯದ ಭಾವನೆ ಕೂಡ ಬೆಳೆಯಬಹುದು. ಹಣ, ಸ್ಥಾನಮಾನ ಮತ್ತು ಭೌತಿಕ ಯಶಸ್ಸು ಮಾತ್ರ ಜೀವನದ ಗುರಿಯಲ್ಲ ಎಂಬ ಅರಿವು ನಿಧಾನವಾಗಿ ಮೂಡುತ್ತದೆ. ಮನಸ್ಸಿನ ಶಾಂತಿ, ಆತ್ಮತೃಪ್ತಿ, ಧರ್ಮ, ಸೇವೆ ಮತ್ತು ಮಾನವೀಯತೆಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ತಮ್ಮ ಜೀವನದಲ್ಲಿ ಪಡೆದ ಅನುಭವಗಳನ್ನು ಇತರರಿಗೆ ಮಾರ್ಗದರ್ಶನವಾಗಿ ನೀಡಲು ಬಯಸುತ್ತಾರೆ. ಸಮಾಜಕ್ಕೆ ಉಪಯೋಗವಾಗುವ ಕೆಲಸಗಳನ್ನು ಮಾಡುವುದರಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಜ್ಞಾನ, ಶಿಸ್ತು, ಪರಿಶ್ರಮ, ಪ್ರಾಮಾಣಿಕತೆ, ನಿಷ್ಠೆ, ಆತ್ಮಗೌರವ, ದಯೆ, ಸಹಿಷ್ಣುತೆ ಮತ್ತು ಸೇವಾ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಗಳು. ಇವರು ವೇಗಕ್ಕಿಂತ ಸ್ಥಿರತೆಯನ್ನು, ಪ್ರದರ್ಶನಕ್ಕಿಂತ ಕಾರ್ಯವನ್ನು, ಅದೃಷ್ಟಕ್ಕಿಂತ ಪರಿಶ್ರಮವನ್ನು, ಮಾತಿಗಿಂತ ಕೃತಿಯನ್ನು, ಸ್ವಾರ್ಥಕ್ಕಿಂತ ಸಮಾಜದ ಹಿತವನ್ನು ಹೆಚ್ಚು ಮಹತ್ವ ನೀಡುತ್ತಾರೆ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸವಾಲನ್ನು ಪಾಠವನ್ನಾಗಿ ಮಾಡಿಕೊಂಡು, ಪ್ರತಿಯೊಂದು ಸೋಲನ್ನು ಅನುಭವವನ್ನಾಗಿ ಪರಿವರ್ತಿಸಿ, ಪ್ರತಿಯೊಂದು ಯಶಸ್ಸನ್ನು ವಿನಯದಿಂದ ಸ್ವೀಕರಿಸಿ, ತಮ್ಮ ಪರಿಶ್ರಮ ಮತ್ತು ವ್ಯಕ್ತಿತ್ವದ ಮೂಲಕ ಶಾಶ್ವತವಾದ ಗೌರವವನ್ನು ಗಳಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಅದಕ್ಕಾಗಿಯೇ ಜಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಎಲ್ಲಿಗೆ ಹೋದರೂ ತಮ್ಮ ಸತ್ಯನಿಷ್ಠೆ, ಜ್ಞಾನ, ವಿಶ್ವಾಸಾರ್ಹತೆ ಮತ್ತು ಉತ್ತಮ ನಡವಳಿಕೆಯಿಂದ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾರೆ. ಅವರ ಜೀವನದ ನಿಜವಾದ ಸಂಪತ್ತು ಹಣ ಅಥವಾ ಅಧಿಕಾರವಲ್ಲ, ಅವರು ಸಂಪಾದಿಸುವ ವಿಶ್ವಾಸ, ಗೌರವ, ಉತ್ತಮ ಹೆಸರು ಮತ್ತು ಸಮಾಜದ ಮೇಲೆ ಬೀರುವ ಸಕಾರಾತ್ಮಕ ಪ್ರಭಾವವೇ ಆಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.